ರೆಡಿ ಇದೆ, ಇವಾಗ ಫುಲ್ ಕಂಪ್ಲೀಟ್ ಆಯಿತು. ಬನ್ನಿ ಟೇಸ್ಟ್ ಯಾವ ಥರ ಇದೆ ಅಂತ ನೋಡೋಣ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗಿರೀಶ್. ಇನ್ನೊಂದು ಕುಕ್ಕಿಂಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತ ನಮ್ಮ ಸಿಸ್ಟರ್ ಹೇಳ್ತಾರೆ. ಏನು ಸಿಸ್ಟರ್ ಸ್ಪೆಷಲ್? ಬನಾನಾ ಪಾಯಸ. ಏನಂದೆ ಇನ್ನೊಂದ್ಸಲ ಹೇಳು. ಬನಾನಾ ಪಾಯಸ. ಸೊ ಐ ಡೋಂಟ್ ನೋ ಯಾವ ಥರ ಮಾಡೋದು ಅಂತ. ಸೊ ಇವತ್ತ ಬನ್ನಿ ಬನಾನಾ ಪಾಯಸ ಯಾವ ಥರ ಮಾಡೋದು, ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಎಲ್ಲ ಕಲಿಯೋಣ. ಬಿಕಾಸ್ ನನಗೆ ಬೇಸಿಕ್ ಅಡ್ವಾನ್ಸ್ ಅಂದರೆ ನಾನು ಇಂಜಿನಿಯರಿಂಗ್ ಅಲ್ವಾ, ಅದಕ್ಕೆ ಮಾತಾಡ್ತೀನಿ, ಏನು ತಿಳ್ಕೊಬೇಡಿ. ಸೊ ಏನು ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲನೂ ತಿಳ್ಕೊಳ್ಳೋಣ ಬನ್ನಿ. ಓಕೆ, ರೆಡಿಯಾ ಸಿಸ್ಟರ್? ಊಟ ಆಯ್ತಾ? ರೆಡಿ. ಓಕೆ, ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಫಸ್ಟು ಸ್ಟಾರ್ಟ್ ಮಾಡಿ. ಬಿಕಾಸ್ ಸ್ಟಾರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ. ನಾನು 100% ವಿಶ್ವಾಸ ಇದೆ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬನಾನಾ ಪಾಯಸ. ಅಂದರೆ ಬಾಳೆಹಣ್ಣಿನಿಂದ ಯಾವ ಥರ ಸಿಂಪಲ್ಲಾಗಿ ಒಂದು ಸ್ವೀಟ್, ಒಂದು 10 ಮಿನಿಟ್ಸ್ ರೆಡಿ ಆಗೋ ಥರ ಸ್ವೀಟು. ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ ನೋಡಿ. ಬಾಳೆಹಣ್ಣು, ಸ್ವಲ್ಪ ಹಾಲು, ಸಕ್ಕರೆ ಆ್ಯಂಡ್ ಗೋಡಂಬಿ ಮತ್ತು ದ್ರಾಕ್ಷಿ, ಒಂಚೂರು ಬಾದಾಮ್ ಪೌಡರ್ ಇದ್ದರೆ ಟೇಸ್ಟಿಗೆ ಸೂಪರಾಗಿರುತ್ತೆ. ಫಸ್ಟ್ ಸೊ ಇದು ಯಾವ ಥರ ಫುಡ್ ಅಂತ, ಏನಕ್ಕೆ ಸ್ಪೆಷಲ್? ಯಾವ ಹಬ್ಬದ ಟೈಮ್ ಮಾಡೋದಾ ಇಲ್ಲ ಸ್ವೀಟ್ ಈಗ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಏನಾದರೂ ಸೆಲೆಬ್ರೇಷನ್ ಟೈಪು, ಮತ್ತು ಏನಾದರೂ ಈಗ ಏನಾದರೂ ಸ್ವೀಟ್ ಅರ್ಜೆಂಟಿಗೆ ಮಾಡೋಕ್ಕೆ ಯಾವುದು ಅಂತ ಯೋಚನೆ ಮಾಡಿದರೆ ಇದನ್ನು ಮಾಡ್ಕೊಳ್ಬೋದು. ಓಕೆ, ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಸೊ ನೀವು ಹೇಳ್ಕೊಟ್ರೆ ನಾನು ಟ್ರೈ ಮಾಡೋಕ್ಕಾಗೋದು. ಹೇಳ್ಕೊಡ್ತೀರಾ? ರೆಡಿನಾ? ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ, ಬನ್ನಿ. ನಡೀರಿ. ಆಯ್ತು, ಆಮೇಲೆ ಈಗ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ, ಯಾಕಂದರೆ ಗೋಡಂಬಿ ದ್ರಾಕ್ಷಿನ ಹುರ್ಕೋಬೇಕಲ್ಲ, ಅದಕ್ಕೆ ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಏನು ಬೇಡ. ಇದನ್ನು ಹಾಕಿ ಗೋಡಂಬಿ ದ್ರಾಕ್ಷಿನ ಸ್ವಲ್ಪ ಹೊತ್ತು ಹುರ್ಕೋಬೇಕು. ಈಗ ಈ ಥರ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡಾದ್ಮೇಲೆ ಬಾಳೆಹಣ್ಣು ಚಿಕ್ಕ ಕಟ್ ಮಾಡ್ಕೊಳ್ಳಿ. ಈ ಥರ ರಸಾಯನ ಕಟ್ ಮಾಡ್ಕೊತೀರಲ್ಲ, ರಸಾಯನ ಅಂದರೆ ಗೊತ್ತಲ್ಲ, ದೇವಸ್ಥಾನಗಳೆಲ್ಲ ಮಾಡ್ತೀರ. ಮತ್ತು ಮಿಲ್ಕ್ ಶೇಕ್ ಮಾಡಿ ಬನ್ನಿ. ಈ ಥರ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಇದನ್ನು ಅದೇ ಸ್ವಲ್ಪ ಎಣ್ಣೆ ಬಿಟ್ಟಿರ್ತೀವಲ್ಲ, ಈಗ ಇದು ಹುರ್ಕೊಳಕ್ಕೆ ಹಾಕಿದ್ವಲ್ಲ, ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಇವಾಗ ಸ್ವಲ್ಪ ಹಾಲು ಹಾಕ್ತಿದ್ದೀನಿ. ಅಂತಂದರೆ ನೀವು ಎಷ್ಟು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. ಹಾಕೊಳ್ಳಿ. ಅಕ್ಕನವರ ಈಗ ಎಷ್ಟು ಜನಕ್ಕೆ ಮಾಡ್ತಿದ್ದೀರ? ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅಂದರೆ ಸ್ವೀಟ್ ಅಂದರೆ ಏನು ಜಾಸ್ತಿ ತಿನ್ನೋಕ್ಕಾಗಲ್ಲ, ಜಸ್ಟ್ ಹಂಗೆ ಈಗ ಏನಾದರೂ ಸಿಹಿ ಸುದ್ದಿ ಹೇಳಿದಾಗ ಬಾಯಿ ಸಿಹಿ ಮಾಡ್ಕೊಳ್ಳೋಕ್ಕೆ, ಎಮರ್ಜೆನ್ಸಿ ಎಲ್ಲಾದರೂ ಹೊರಗಡೆ ತಿನ್ನಲ್ಲ ಅಂತಂದರೆ, ವಯಸ್ಸಾದವ್ರು ಇರ್ತಾರೆ, ಶುಗರು ಬಿ ಪಿ ಆ ಥರ ಅಂತ, ಅವ್ರಿಗೆ ಆಗಲ್ವಲ್ಲ, ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಬಿ ಪಿ ಶುಗರ್ ಇರೋ ಇದು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಫ್ರೂಟ್ ಅಲ್ವಾ, ಫ್ರೂಟ್ ಮತ್ತು ಸಕ್ಕರೆನೂ ಆಗಲೇಬೇಕಲ್ಲ ಅಂತಂದರೆ ಸ್ವಲ್ಪ ಬಾಯಿ ಸಿಹಿ ಮಾಡ್ಕೊಳ್ಳೋದಕ್ಕೆ. ಇವಾಗ ಸಕ್ಕರೆ ಆ್ಯಡ್ ಮಾಡ್ತಿದ್ದೀನಿ, ನೋಡ್ಬಿಟ್ಟು ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು. ನೀವು ಯಾವ ಥರ ಎಷ್ಟು ಜನಕ್ಕೆ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಕ್ಲೀನಾಗಿ ಈ ಥರ ಕ್ಲೀನಾಗಿದ್ದು ಈ ಥರ ಕುದೀಲಿ. ನೆಕ್ಸ್ಟು ಸ್ವಲ್ಪ ಬಾದಾಮ್ ಪೌಡರ್ ಆ್ಯಡ್ ಮಾಡ್ತೀನಿ. ಬಾದಾಮ್ ಪೌಡರ್ ಇದು ಸ್ವಲ್ಪ ಹಾಕ್ಕೊಡಿ.
ನೋಡಿ ಬಾದಾಮ್ ಪೌಡ್ರ್ ಆ್ಯಡ್ ಮಾಡಾದ್ಮೇಲೆ ಕ್ಲೀನಾಗಿ ಸ್ವಲ್ಪ ತಿರುಕೋಬೇಕು, ಯಾಕಂದರೆ ಒತ್ಬಿಡುತ್ತೆ. ತಳ ಹಿಡಿದ್ರೆ ಚೆನ್ನಾಗಾಗಲ್ಲ, ಒತ್ತುತ್ತೆ ಆಮೇಲೆ. ನೆಕ್ಸ್ಟು ಇದಾದಮೇಲೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ಹುರ್ಕೊಂಡಿರ್ತೀನಲ್ಲ ಅದನ್ನು ಆ್ಯಡ್ ಮಾಡ್ತೀನಿ. ನೆಕ್ಸ್ಟು ಇದಾದಮೇಲೆ ರೆಡಿ ಟು ಸರ್ವ್ ಅಂತ ಅಂದರೆ ಆಗಿದೆ. ಬನ್ನಿ ಟೇಸ್ಟ್ ಯಾವ ಥರ ಇದೆ ಅಂತ ನೋಡೋಣ. ನನ್ನ ತಮ್ಮಂದಿರಿಗೆ ಕೊಟ್ಟು ಟೇಸ್ಟ್ ಯಾವ ಥರ ಇದೆ ಅಂತ ಕೇಳ್ತೀನಿ, ರಿಯಾಕ್ಷನ್ ಹೇಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಐ ನೀಡ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಕುಕ್ಕಿಂಗ್ ರಿಲೇಟೆಡ್ ಆ್ಯಂಡ್ ಫಾರ್ಮಿಂಗ್ ರಿಲೇಟೆಡ್ ವೀಡಿಯೋಸ್ ನಮ್ಮ ಚಾನಲಲ್ಲೆಲ್ಲ ಇರುತ್ತೆ. ಅಂದರೆ ಆಲ್ ಇನ್ ಒನ್ ಅಂತ ಚಾನಲ್ಲು, ಅದನ್ನು ನೋಡಿ ಮಾಡ್ತಿದ್ದೀವಿ. ನಿಮ್ಮ ಸಹಕಾರ ಬೇಕು, ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಗೈಸ್. ಓಕೆ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಬನಾನಾ ಪಾಯಸ ಅಂತಂದರೆ ಬಾಳೆಹಣ್ಣಿನ ಪಾಯಸ, ಬಾಳೆಹಣ್ಣಿನ ಪಾಯಸ ಮಾಡೋದು ಯಾವ ಥರ ಅಂತ ಹೇಳ್ಕೊಟ್ಟಿದ್ದೀವಿ. ಆ್ಯಂಡ್ ಇದೇ ಥರ ಇನ್ನೂ ಡಿಫ್ರೆಂಟ್ ಕುಕ್ಕಿಂಗ್ ವಿಡಿಯೋಸ್ ಜೊತೆ ಬರ್ತೀನಿ. ಐ ನೀಡ್ ಯುವರ್ ಸಪೋರ್ಟ್. ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಗೈಸ್. ಇಲ್ಲಿ ರಿವ್ಯೂ ನೋಡ್ತಾಯಿದ್ದೀನಿ, ನೋಡೋಣ ಹೆಂಗಿದೆ ಟೇಸ್ಟ್ ಅಂತ. ಬನ್ನಿ. ಇಲ್ಲಿ ನೋಡು, ಸೂಪರ್ ಆಗಿದೆ. ಹೆಂಗೆ ಹೇಳ್ತೀರಾ? ಹೆಂಗೈತೆ ಅಂದರೆ ಸಾಕಾಗೈತೆ ಇದು. ಅಂದರೆ ಹೆವಿ ಟೇಸ್ಟ್ ಐತಿ, ಅದು ಹೇಳೋಕ್ಕೂ ಆಗಲ್ಲ, ಆ ಥರ ಟೇಸ್ಟ್ ಐತೆ. ಇದು ಹೆವಿ ಜಾಸ್ತಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಈ ಆ ಥರ ಐತೆ ಅಂದರೆ ಮಾಮೂಲಿ ಹೇಳಕ್ಕೂ ಪ್ರಸಾದಕ್ಕಿಂತ ಸಕ್ಕರೆ. ಕೊಡಪ್ಪ ಇಲ್ಲಿ ನೋಡೋಣ, ಕೊಡ ಇಲ್ಲೊಂಚೂರ ತಿನ್ಬೇಕು ಅನ್ನಿಸ್ತೈತೆ. ಹಾಂ, ನಿಜವಾಗ್ಲೂ ಸಕ್ಕತ್ತಾಗಿದೆ ಗುರು, ಚೆನ್ನಾಗಿದೆ. ಇದೊಂದೇ ಆಯ್ತು ಬಿಡು.